ಹೊಸದಿಗಂತ ಡಿಜಿಟಲ್ ಸುದ್ದಿ ವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಸಮುದಾಯಕ್ಕೆ 78ನೇ ಗಣರಾಜ್ಯೋತ್ಸವ ಸಮಾರಂಭದ ಶುಭಾಶಯಗಳು, ಶುಭ ಹಾರೈಕೆಗಳು. ಇಂದಿಗೆ 77 ವರ್ಷಗಳ ಹಿಂದೆ, ಅಂದ್ರೆ 1950 ಜನವರಿ 26ರಂದು ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂತು. ಆವತ್ತಿನಿಂದ ಭಾರತ ನಿಜವಾದ ಅರ್ಥದಲ್ಲಿ ಒಂದು ಸ್ವತಂತ್ರ, ಸಾರ್ವಭೌಮ, ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಅನಾವರಣಗೊಂಡಿತು. ಸ್ವಾತಂತ್ರ್ಯ ಬಂದದ್ದು ಆಗಸ್ಟ್ 15, 1947. ಆದ್ರೆ ಭಾರತ ಒಂದು ಸ್ವತಂತ್ರ, ಸಾರ್ವಭೌಮ, ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ವಿದ್ಯುಕ್ತವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಆ 1950 ಜನವರಿ 26ರಂದು. ಆವತ್ತು ಭಾರತಕ್ಕೆ ಪ್ರಪ್ರಥಮ ರಾಷ್ಟ್ರಪತಿಯಾಗಿ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಉಪರಾಷ್ಟ್ರಪತಿಯಾಗಿ ವಿಶ್ವವಿಖ್ಯಾತ ತತ್ವಜ್ಞಾನಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಉಪರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಅಲ್ಲಿವರೆಗೂ ಸ್ವಾತಂತ್ರ್ಯ ಬಂದ ಮೊದಲ 3 ವರ್ಷಗಳ ಕಾಲ ಭಾರತದ ಸರ್ವೋಚ್ಚ ಹುದ್ದೆ ಗವರ್ನರ್ ಜನರಲ್ ಆಗಿತ್ತು. ತಮಗೆ ನೆನಪಿರಲಿ, ಸ್ವಾತಂತ್ರ್ಯ ಬಂದಾಕ್ಷಣವೇ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಕಟ್ಟ ಕಡೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ರನ್ನೇ ಮೊದಲ ಗವರ್ನರ್ ಜನರಲ್ ಆಗಿ ಭಾರತ ಗೌರವವನ್ನು ತೋರಿಸಿತ್ತು. ಅದಾದ ಕೆಲವು ತಿಂಗಳ ನಂತರ ಅವರು ಸ್ವದೇಶಕ್ಕೆ ನಿರ್ಗಮಿಸಿ ಆದ್ಮೇಲೆ ತಮಿಳುನಾಡಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅತ್ಯಂತ ಗೌರವಾನ್ವಿತ ಕಾಂಗ್ರೆಸ್ಸಿಗ, ಬುದ್ಧಿಜೀವಿ ರಾಜಕಾರಣಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು 2ನೇ ಗವರ್ನರ್ ಜನರಲ್ ಆಗಿದ್ರು. ಅಂದ್ರೆ ಪ್ರಪ್ರಥಮ ಭಾರತೀಯ ಗವರ್ನರ್ ಜನರಲ್ ಆಗಿದ್ರು. ಆದ್ರೆ ಸಂವಿಧಾನದಲ್ಲಿ ಕ್ರಮೇಣ ಈ ಗವರ್ನರ್ ಜನರಲ್ ಹುದ್ದೆಯ ಬದಲು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ಅಸ್ತಿತ್ವಕ್ಕೆ ಬಂದ ಮೇಲೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹೇಳಿ ಕೇಳಿ ವಿದ್ವಾಂಸರು, ಸ್ವಾತಂತ್ರ್ಯ ಹೋರಾಟಗಾರರು, ಸಾಹಿತಿಗಳು ಎಲ್ಲವೂ ಆಗಿದ್ರು. ಅದೇ ರೀತಿ ಡಾಕ್ಟರ್ ರಾಧಾಕೃಷ್ಣನ್ ಸ್ವಾತಂತ್ರ್ಯ ಬಂದ ಮೇಲೆ ಸೋವಿಯತ್ ರಷ್ಯಾ ದೇಶಕ್ಕೆ, ಅಂದ್ರೆ ಅವತ್ತು ಸೋವಿಯತ್ ಲ್ಯಾಂಡ್ ಅಂತ ಕರಿತಾ ಇದ್ರು, ಸೋವಿಯತ್ ಗಣರಾಜ್ಯಕ್ಕೆ ಅವರು ಭಾರತದ ಪ್ರಪ್ರಥಮ ರಾಯಭಾರಿಯಾಗಿ ಹೋಗಿದ್ರು. ಅಲ್ಲಿಂದ ವಾಪಸ್ ಬಂದರೆ ಭಾರತದ ಪ್ರಪ್ರಥಮ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ್ರು ಡಾಕ್ಟರ್ ರಾಧಾಕೃಷ್ಣನ್. ಅಂದ್ರೆ ಆ ಕಾಲಘಟ್ಟದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದವರು ಎಲ್ಲರೂ ಕೂಡ ಆ ಕಾಲದ ಸರ್ವಶ್ರೇಷ್ಠ ಮೇಧಾವಿಗಳಾಗಿದ್ರು. ಅವರೆಲ್ಲ ಪ್ರಪಂಚದ ಅತ್ಯುನ್ನತ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಉನ್ನತ ವ್ಯಾಸಂಗವನ್ನು ಮಾಡಿ ಬಂದಿದ್ರು. ಬಹುಪಾಲು ಜನ ಅವರೆಲ್ಲ ಬ್ಯಾರಿಸ್ಟರ್ಗಳಾಗಿದ್ರು, ಆಮೇಲೆ ಕಾನೂನು ತಜ್ಞರಾಗಿದ್ರು, ಸಂವಿಧಾನ ತಜ್ಞರಾಗಿದ್ರು. ಅವರೆಲ್ಲ ಸಂವಿಧಾನ ಸಭೆಯ ಮೂಲಕವೇ ನೂತನ ಭಾರತದ ನಾಯಕತ್ವವನ್ನು ವಹಿಸಿಕೊಂಡವರು. ಈ ಸಂವಿಧಾನ ಅಸ್ತಿತ್ವಕ್ಕೆ ಬರೋವರೆಗೂ ಕೂಡ ಸಂವಿಧಾನ ಸಭೆಯೇ ಆವತ್ತಿನ ಸಂಸತ್ತಾಗಿತ್ತು, ಆವತ್ತಿನ ಸಂಸತ್ ಸಭೆ ಆಗಿತ್ತು. ಆಗಿನ್ನೂ ಲೋಕಸಭೆ, ರಾಜ್ಯಸಭೆ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಸಂವಿಧಾನ ಸಭೆಯೇ ಪ್ರಪ್ರಥಮ ಪಾರ್ಲಿಮೆಂಟ್ ಆಗಿತ್ತು. ಈ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಮುಂದೆ 1952ರಲ್ಲಿ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೆದವು. ಅಲ್ಲಿವರೆಗೂ ಕೂಡ ಸಂವಿಧಾನ ಸಭೆಯ ಸದಸ್ಯರುಗಳೇ ಮೊದಲ ಪಾರ್ಲಿಮೆಂಟ್ನ ಸದಸ್ಯರುಗಳಾಗಿ ಮುಂದುವರೆದಿದ್ರು. ಇದು ನಮ್ಗೆಲ್ರಿಗೂ ಗೊತ್ತಿರೋ ಮಾಹಿತಿ. ಇರ್ಲಿ, ನಮ್ಮನ್ನು ನಾವು ಸರ್ವತಂತ್ರ, ಸಾರ್ವಭೌಮ, ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಕರ್ಕೊಂಡ ಮೇಲೆ ಅದರ ಅರ್ಥ ಏನು? ಸ್ವತಂತ್ರ ಅನ್ನೋ ಅರ್ಥ ಎಲ್ರಿಗೂ ಗೊತ್ತಾಗುತ್ತೆ. ಅಂದ್ರೆ ಗಣರಾಜ್ಯ ಅಂತಂದಾಗ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದಲೇ, ಫಾರ್ ದ ಪೀಪಲ್, ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂತ ಒಂದು ಸುಪ್ರಸಿದ್ಧ ವ್ಯಾಖ್ಯಾನ ಇದೆ. ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಒಂದು ಸ್ವತಂತ್ರ ಗಣರಾಜ್ಯ ಅಂತಂದ್ರೆ ಅಲ್ಲಿ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ, ಈ 3 ಮೌಲ್ಯಗಳನ್ನ ಯಾವ ರಾಷ್ಟ್ರ ಎತ್ತಿ ಹಿಡಿಯುತ್ತೋ, ಯಾವುದು ಈ 3 ತ್ರಿವಳಿ ಸೂತ್ರಗಳನ್ನ ತನ್ನ ಆದರ್ಶವಾಗಿ ಸ್ವೀಕರಿಸುತ್ತೋ, ಅದು ನಿಜವಾದ ಅರ್ಥದಲ್ಲಿ ಒಂದು ಸ್ವತಂತ್ರ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಪ್ರಜೆಗಳೇ ಸಾರ್ವಭೌಮರು, ಪ್ರಜೆಗಳೇ ತಮಗ್ ಬೇಕಾದವ್ರನ್ನ ತಮ್ಮ ರಾಜನನ್ನಾಗಿ ಆರಿಸ್ಕೊಳ್ತಾರೆ. ಅಂದ್ರೆ ಮಾನವನ ಇತಿಹಾಸದಲ್ಲಿ 3 ತರದ ಆಳ್ವಿಕೆಗಳಿದ್ವು, 3 ತರದ ಆಡಳಿತ ವ್ಯವಸ್ಥೆಗಳಿದ್ವು. ಒಂದು ರಾಜಪ್ರಭುತ್ವ, ಮತ್ತೊಂದು ಪಂಗಡ ಪ್ರಭುತ್ವ, 3ನೇದ್ದು ಪ್ರಜಾಪ್ರಭುತ್ವ. ಆಧುನಿಕ ಯುಗದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಅಸ್ತಿತ್ವಕ್ಕೆ ಬಂತು. ರಾಜಪ್ರಭುತ್ವ ಅಂದ್ರೆ ಎಲ್ಲಿ ವಂಶ ಪಾರಂಪರ್ಯ ಆಳ್ವಿಕೆ ಇರುತ್ತೋ ಅದು ರಾಜಪ್ರಭುತ್ವ, ಡೈನಾಸ್ಟಿಕ್ ಪಾಲಿಟಿಕ್ಸ್. ಅದೊಂಥರ ಏಕಚಕ್ರಾಧಿಪತ್ಯ, ಮೊನಾರ್ಕಿ. ಅಂದ್ರೆ ತಂದೆ ನಂತರ ಮಗ, ಮಗ ನಂತರ ಮೊಮ್ಮಗ, ಈ ರೀತಿ ಎಲ್ಲಿ ವಂಶ ಪಾರಂಪರ್ಯ ಆಳ್ವಿಕೆ ಇರುತ್ತೋ ಅದು ರಾಜಪ್ರಭುತ್ವ. ಪಂಗಡ ಪ್ರಭುತ್ವ, ಎಲ್ಲಿ ನಿರ್ದಿಷ್ಟ ಜಾತಿ ಧರ್ಮಗಳ ಏಕಾಧಿಪತ್ಯ ಇರುತ್ತೋ ಅದು ಪಂಗಡ ಪ್ರಭುತ್ವ. ಈಗ ನಮ್ಮ ನೆರೆಹೊರೆಯ ರಾಷ್ಟ್ರ ಪಾಕಿಸ್ತಾನ್, ಭಾರತದಿಂದ ಸೆಳೆದು ಹೋಗಿ ಸ್ವತಂತ್ರ ರಾಷ್ಟ್ರವಾದ ಪಾಕಿಸ್ತಾನ್ ತನ್ನಷ್ಟಕ್ಕೆ ತನ್ನನ್ನು ತಾನು
ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರು. ಹೀಗಾಗಿ ಇಸ್ಲಾಂ ಧರ್ಮೀಯರು ಮಾತ್ರ ಅಲ್ಲಿನ ಸರ್ವೋಚ್ಚ ಸ್ಥಾನಗಳನ್ನು ಅಲಂಕರಿಸಲಿಕ್ಕೆ ಅರ್ಹರು, ಉಳಿದವ್ರಿಗೆ ಸಾಧ್ಯವೇ ಇಲ್ಲ. ಒಬ್ಬ ಹಿಂದೂ ಆಗ್ಲಿ, ಬೌದ್ಧನಾಗ್ಲಿ, ಕ್ರಿಶ್ಚಿಯನ್ರಾಗ್ಲಿ ಪಾಕಿಸ್ತಾನದ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಭಾರತದಲ್ಲಿ ಹಾಗಿಲ್ಲ. ನಮ್ದು ಹೇಳಿ ಕೇಳಿ ಸ್ವತಂತ್ರ, ಸಾರ್ವಭೌಮ, ಪ್ರಜಾಪ್ರಭುತ್ವವಾದಿ ಮತ್ತು ಸೆಕ್ಯುಲರ್ ಗಣರಾಜ್ಯ, ಜಾತ್ಯತೀತ ಗಣರಾಜ್ಯವಾದ್ರಿಂದ ಇಲ್ಲಿ ಯಾರು ಬೇಕಾದ್ರೂ ಆ ಪದವಿಗಳಿಗೆ ಏರ್ಲಿಕ್ಕೆ ಸಾಧ್ಯ. ಸ್ವಾತಂತ್ರ್ಯ ಬಂದಾಗಿನಿಂದ ವಿವಿಧ ಜಾತಿ ಧರ್ಮಗಳ ನಾಯಕರುಗಳು, ಆಯಾ ಕಾಲದ ಸರ್ವಶ್ರೇಷ್ಠ ಚಿಂತಕರು, ಮೇಧಾವಿಗಳೆಲ್ಲರೂ ಕೂಡ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಪದವಿಗಳನ್ನು ಅಲಂಕರಿಸಿದ ಒಂದು ಸಂಭ್ರಮದ ಇತಿಹಾಸ ನಮ್ದು ಸ್ವಾತಂತ್ರ್ಯೋತ್ತರ ಭಾರತದ್ದು. ಅದ್ರ ಬಗ್ಗೆ ಹೆಮ್ಮೆ ಇದೆ, ನಿಜ. ಆದ್ರೆ ಇವತ್ತಿನ 21ನೇ ಶತಮಾನದ ಭಾರತದಲ್ಲಿ ನಮ್ಮದು ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವವೋ ಅಥವಾ ರಾಜಪ್ರಭುತ್ವವೋ ಅಂತ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ ಕಾಲ ಬಂದ್ಬಿಟ್ಟಿದೆ. ಇತ್ತೀಚಿನ ದಿನಮಾನಗಳಲ್ಲಿ, ಅದರಲ್ಲೂ ಕಳೆದ 20 ವರ್ಷಗಳಲ್ಲಿ MLAಗಳ ಮಕ್ಕಳೇ MLAಗಳಾಗೋದು, ಮಂತ್ರಿಗಳ ಮಕ್ಕಳೇ ಮಂತ್ರಿಗಳಾಗೋದು, ಈ ರೀತಿ ರಾಜಕಾರಣಿಗಳ ಮಕ್ಕಳಿಗೆ ರಾಜಕಾರಣವೇ ಅತ್ಯಂತ ಆಕರ್ಷಕ ವೃತ್ತಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೂ ಮೊದಲು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ವಿದ್ಯಾವಂತ ಮಧ್ಯಮ ವರ್ಗದ ಜನರೆಲ್ಲ ಹೆಚ್ಚಾಗಿ ವೈದ್ಯಕೀಯ ವೃತ್ತಿ, ಇಂಜಿನಿಯರಿಂಗ್ ವೃತ್ತಿ, ಕಾನೂನು ವೃತ್ತಿ ಇತ್ಯಾದಿ ವಿವಿಧ ವೃತ್ತಿಪರ ಅತ್ಯಂತ ಗೌರವಾನ್ವಿತ ಹುದ್ದೆಗಳು ಅಂತ ಭಾವಿಸಿಕೊಂಡು ಆ ಕಡೆ ಆಕರ್ಷಿತರಾಗ್ತಾ ಇದ್ರು. ಆಮೇಲೆ ಉಳಿದಂತೆ ಆಡಳಿತ ಸೇವೆಗೆ ಸಂಬಂಧಪಟ್ಟಂತೆ IAS, IPS, IRS, IFS ಇತ್ಯಾದಿ ಭಾರತದ ನಾಗರಿಕ ಸೇವಾ ವೃತ್ತಿಗಳು ಕೂಡ ಅತ್ಯಂತ ಆಕರ್ಷಕವಂತ ಅನಿಸ್ತಾ ಇದ್ವು. ಬರ್ತಾ ಬರ್ತಾ ಹಾಗಾಗ್ತಾ ಇಲ್ಲ. ರಾಜಕಾರಣವೇ ಅತ್ಯಂತ ಆಕರ್ಷಕ ವೃತ್ತಿಯಾಗಿ ಕಾಣ್ತಾ ಇದೆ. ನೀವು ಯಕಶ್ಚಿತ್ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಚುನಾಯಿತನಾದ ತಕ್ಷಣವೇ ಆತನ ಹಾವಭಾವ ಭಂಗಿಗಳೇ ಬದಲಾಗ್ಬಿಡುತ್ತೆ. ಆತನ ಬಾಡಿ ಲ್ಯಾಂಗ್ವೇಜು, ಆತನ ಸ್ಪೋಕನ್ ಲ್ಯಾಂಗ್ವೇಜು, ಆ ದರ್ಪ, ದೌಲತ್ತು ಮತ್ತು ದಿಮಾಕು ಅದು ಸಹಜ ಜಾಯಮಾನ ಅನ್ನೋ ರೀತಿಯಲ್ಲಿ ಅವರೆಲ್ಲ ರೂಢಿಸ್ಕೊಂಡ್ಬಿಡ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲೇ ನಾವು ತೀರಾ ಇತ್ತೀಚಿನ ವೃತ್ತಾಂತಗಳನ್ನು ನಾವು ನೋಡ್ತಾ ಇದ್ದೇವೆ. ಯಕಶ್ಚಿತ್ ಒಂದು ರಾಜಕೀಯ ಪಕ್ಷದ ನಾಯಕ ಒಬ್ಬ ಹಿರಿಯ ಅಧಿಕಾರನಿಗೆ, ಮಹಿಳಾ ಅಧಿಕಾರಿಗೆ ಬೇಕಾಬಿಟ್ಟಿಯಾಗಿ ಬೈತಾನೆ. ತನ್ನ ಮಾತು ಕೇಳಲಿಲ್ಲ ಅಂದ್ಬಿಟ್ಟು ಬೇಕಾಬಿಟ್ಟಿಯಾಗಿ ಬೈತಾರೆ. ಇವತ್ತಿನ ಮಂತ್ರಿ MLAಗಳಂತೂ ಅಧಿಕಾರಿಗಳ ಸಭೆ ನಡೆಸಿದಾಗ ಏಕವಚನದಲ್ಲೇ ಅವ್ರಿಗೆ ಸಂಬೋಧಿಸ್ತಾರೆ, ಏಕವಚನದಲ್ಲೇ ಅವ್ರಿಗೆ ಛೇಡಿಸ್ತಾರೆ. ಅನೇಕ ಸಾರಿ ಕೈ ಎತ್ತಿಬಿಟ್ಟು ಅವ್ರ ಮೇಲೆ ದೈಹಿಕ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಮುಂದುವರೆದು ಬಿಟ್ಟಿದೆ ನಮ್ಮ ಪ್ರಜಾಪ್ರಭುತ್ವ. ಅಂದ್ರೆ ಇಲ್ಲಿ ಪ್ರಜಾಶಕ್ತಿ ದಿನೇ ದಿನೇ ದುರ್ಬಲವಾಗ್ತಾ ಇದೆ. ನಾವು ರಾಜಭವನವನ್ನ ಲೋಕಭವನ ಅಂತ ಮೊನ್ನೆ ಪುನರ್ನಾಮಕರಣ ಮಾಡಿದ್ದೇವೆ. ಅದಕ್ಕೂ ಮುಂಚೆ ಇವತ್ತಿನ ವಾರ್ಷಿಕ ಸಾಂಪ್ರದಾಯಿಕ ಗಣರಾಜ್ಯೋತ್ಸವ ಪರೇಡ್ ನಡೆದ ದಿಲ್ಲಿಯ ರಾಜಪಥವನ್ನ ಕರ್ತವ್ಯ ಪಥ ಅಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಬದಲಾಯಿಸಿದ್ರು. ನಿಜ, ರಾಜಪಥ ಕರ್ತವ್ಯ ಪಥ ಆದ್ರೆ ಏನಾಯ್ತು? ರಾಜರುಗಳೇ, ಅಧಿಕಾರಸ್ಥರು ಮತ್ತು ಅಧಿಕಾರದಲ್ಲಿಲ್ಲದೆ ಇರೋ ಸಾಮಾನ್ಯ ಪ್ರಜೆಗಳಿಗೂ ದಿನೇ ದಿನೇ ಆ ಕಂದರ ವಿಸ್ತರಿಸ್ತಾ ಹೋಗ್ತಾ ಇದೆ. ಇತರ ಎಲ್ಲಾ ಕ್ಷೇತ್ರಗಳಲ್ಲಿ, ಅದು ವ್ಯಾಪಾರ, ಕೈಗಾರಿಕೋದ್ಯಮ, ವೈದ್ಯಕೀಯ ವೃತ್ತಿ, ಮತ್ತಿತರ ವೃತ್ತಿ, ಅಧ್ಯಾಪಕ ವೃತ್ತಿ, ಶಿಕ್ಷಣ, ಆರೋಗ್ಯ, ಇಂಜಿನಿಯರಿಂಗ್, ತಂತ್ರಜ್ಞಾನ, ವಿಜ್ಞಾನ ಮತ್ತು ಮಾನವಿಕ ಶಾಸ್ತ್ರಗಳಲ್ಲಿ ಅನೇಕ ಜನ ಮೇಧಾವಿಗಳು, ಸಾಧಕರು ಎಷ್ಟೇ ಇದ್ರು ಕೂಡ ಅವರೊಬ್ಬ ಚುನಾಯಿತ ಪ್ರತಿನಿಧಿ ಎದುರಿಗೆ ತಲೆಬಾಗಿ ನಿಲ್ಬೇಕಾಗತ್ತೆ, ಕೈ ಕಟ್ಟಿ ನಿಲ್ಬೇಕಾಗತ್ತೆ. ಇದುವರೆಗೂ ನಾವು ಅನ್ಕೊಂಡಿದ್ವಿ ಅಟ್ಲೀಸ್ಟ್ ನ್ಯಾಯಾಂಗ ಈ ರಾಜಕೀಯ ಹಸ್ತಕ್ಷೇಪ ಮತ್ತು ಒತ್ತಡದಿಂದ ಮುಕ್ತವಾಗಿದೆ ಅಂತ ಅನ್ಕೊಂಡಿದ್ವಿ. ನಮ್ದು ಅತ್ಯಂತ ಸ್ವತಂತ್ರ, ಸ್ವಾಯತ್ತ ನ್ಯಾಯಾಂಗ ಅಂತ ಅನ್ಕೊಂಡಿದ್ವಿ. ಇತ್ತೀಚಿನ ದಿನಮಾನಗಳಲ್ಲಿ ವಿವಿಧ ನ್ಯಾಯಾಲಯಗಳ ನ್ಯಾಯಾಧೀಶರುಗಳು ವರ್ತಿಸ್ತಿರೋ ರೀತಿ, ಅವ್ರು ತೋರಿಸ್ತಾ ಇರೋ ಒಂದು ನಿರ್ದಿಷ್ಟವಾಗಿ, ಅವ್ರು ಬಹಿರಂಗವಾಗಿ ಪ್ರದರ್ಶಿಸ್ತಾ ಇರೋ ಒಂದು ನಿರ್ದಿಷ್ಟ ಸೈದ್ಧಾಂತಿಕ ನಿಲುವು, ಇವುಗಳೆಲ್ಲ ನೋಡಿದಾಗ ನ್ಯಾಯಾಂಗ ಕೂಡ ಕ್ರಮೇಣ ರಾಜಕೀಕರಣದ ಒಂದು ಕೆಟ್ಟ ಪ್ರಭಾವಕ್ಕೆ ಬಲಿಯಾಗ್ತದೆ ಏನೋ ಅನ್ನೋ ಅನುಮಾನ ಬರ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಮುಕ್ತವಾಗಿ ಎಲ್ಲರಿಗೂ ಕೈಗೂ ಲಭ್ಯವಾಗಿರುವಾಗ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಬಂದ್ಬಿಟ್ಟಿದೆ. ಇದುವರೆಗೂ ಕೇವಲ ದಿನಪತ್ರಿಕೆಗಳು ಮತ್ತು ಕಿರುತೆರೆ ಸುದ್ದಿ ವಾಹಿನಿಗಳ ಮೂಲಕ ಮಾತ್ರ ಅಭಿಪ್ರಾಯ ಪ್ರಕಟಿಸೋ ಒಂದು ಅವಕಾಶಗಳಿದ್ವು. ಯಾವತ್ತು ಮೊಬೈಲ್ ಫೋನ್ ಮೂಲಕ ಸಾಮಾಜಿಕ ಜಾಲತಾಣಗಳು ಬಂದ್ವೋ, ಈ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ತನಗೆ ಅನಿಸಿದ್ದನ್ನ ಆಡಿ ತೋರಿಸ್ತಾನೆ, ಬರೆದು ತೋರಿಸ್ತಾರೆ. ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ವ್ಯಕ್ತಿಗತ ಅಭಿಪ್ರಾಯಗಳು ವಿಜೃಂಭಿಸ್ತಾ ಇದ್ರು ಕೂಡ ಅವೆಲ್ಲವೂ ಕೂಡ ಒಂದು ಅಡುಗುತಾಣಗಳ ತರ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಕಾಬಿಟ್ಟಿ ಅಭಿಪ್ರಾಯ ವ್ಯಕ್ತಪಡಿಸೋರು, ಹೀನಾಮಾನವಾದ ಭಾಷೆಯನ್ನು ಬಳಸೋರು, ಅವ್ರು ಯಾರು ಕೂಡ ಉತ್ತರದಾಯಿತ್ವ ಇಲ್ಲ, ಅವ್ರಿಗೆ ಅಕೌಂಟಬಿಲಿಟಿ ಇಲ್ಲ,
ಅವ್ರಿಗೆ ಒಂದು ಸಾಮಾಜಿಕ ಮತ್ತು ಕಾನೂನು ಪ್ರಜ್ಞೆ ಇಲ್ಲ. ತಮಗೆ ಅನ್ಸಿದ್ದನ್ನ ಬೇಕಾಬಿಟ್ಟಿಯಾಗಿ ಕಾರ್ಕೊಂಡ್ಬಿಡ್ತಾರೆ. ಅದು ವ್ಯಕ್ತಿಗತವಾಗಿ ತೇಜೋವಧೆ ಆಗುತ್ತೆ, ಮಾನಹಾನಿ ಆಗುತ್ತೆ, ವ್ಯವಸ್ಥೆಯನ್ನ ಬುಡಮೇಲ್ ಮಾಡುವಂತ ಭಾರಿ ಕ್ರಾಂತಿಕಾರಕ ಹೇಳಿಕೆಗಳನ್ನ ಅದ್ರಲ್ಲಿ ಹಾಕ್ತಾ ಇರ್ತಾರೆ. ಅದು ಪ್ರಜಾಪ್ರಭುತ್ವದ ನಿಜವಾದ ಲಕ್ಷಣವಲ್ಲ. ಹೌದು, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮತ್ತೆ ಪ್ರಜೆಗಳಿಗೆ ಧ್ವನಿ ಬರಬೇಕು ಅಂತಂದ್ರೆ, ಅಂದ್ರೆ 5 ವರ್ಷಗಳಿಗೊಮ್ಮೆ ಮತದಾನ ಮಾಡುವಾಗ ಮಾತ್ರ ಪ್ರಜೆ ಒಂಥರ ತಾನೇ ಪ್ರಭು ಅನ್ನೋ ಒಂದು ಭ್ರಮೆಯಲ್ಲಿರ್ತಾನೆ. ಆ ಫಲಿತಾಂಶ ಪ್ರಕಟವಾದ ಮರುಕ್ಷಣದಲ್ಲೇ ನಾವೇ ಚುನಾಯಿಸಿದ ನಮ್ಮ ಪ್ರತಿನಿಧಿಗಳು ರಾಜ ಮಹಾರಾಜರುಗಳ ತರ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಸ್ವಾತಂತ್ರ್ಯ ಬಂದಾಗ 563 ಸಂಸ್ಥಾನಿಕರು, ರಾಜ ಮಹಾರಾಜರುಗಳು, ನವಾಬರು, ನಿಜಾಮರು ಇದ್ರು. ಆ ರಾಜ ಮಹಾರಾಜರುಗಳ ಅಸ್ತಿತ್ವವನ್ನೇ ರದ್ದುಗೊಳಿಸಿದ ಮೇಲೆ ಜನಪ್ರತಿನಿಧಿಗಳು ನಮ್ಮನ್ನ ಆಳ್ಲಿಕ್ಕೆ ಶುರು ಮಾಡಿದ್ರು. ಮುಂದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಆ ರಾಜತ್ವದ ಆ ಪದವಿಯನ್ನು ಕೂಡ, ಟೈಟಲ್ ಕೂಡ ಕಿತ್ಕೊಂಡ್ಬಿಟ್ರು. ರಾಜಧನವನ್ನ ರದ್ದು ಮಾಡಿದ್ರು. ಅದೆಲ್ಲ ಮಾಡಿದ್ಮೇಲೆ ಹೌದು, ಸಾಂಪ್ರದಾಯಿಕ ರಾಜ ಮಹಾರಾಜಗಳೆಲ್ಲ ಅಳಿಸೋದ್ರು. ಆದ್ರೆ ಇವತ್ತಿನ ರಾಜಕೀಯ ಧುರೀಣಗಳ ಸಂತಾನ ದಿನೇ ದಿನೇ ವಂಶ ಪಾರಂಪರ್ಯ ಆಳ್ವಿಕೆಯಿಂದಾಗಿ ಪ್ರಜಾಪ್ರಭುತ್ವ ಶಿಥಿಲಗೊಳ್ತಾ ಇದೆ. ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗೇ ಉಳಿಬೇಕು. ಉಳಿದಂತೆ ಶಾಸಕರು ತಮ್ಮ ಮಕ್ಕಳನ್ನ ಶಾಸಕರು ಮಾಡ್ಬೇಕಂತಾರೆ, MP ಗಳು ತಮ್ಮ ಮಕ್ಕಳನ್ನ MP ಮಾಡ್ಬೇಕಂತಾರೆ, ಮಿನಿಸ್ಟರ್ಗಳು ತಮ್ಮ ಮಕ್ಕಳನ್ನ ಮಿನಿಸ್ಟರ್ ಮಾಡ್ಬೇಕಂತಾರೆ, ಮಂತ್ರಿಗಳು ತಾವು ಮುಖ್ಯಮಂತ್ರಿ ಆಗದೆ ಇದ್ರು ಕೂಡ ಪರವಾಗಿಲ್ಲ, ತಮ್ಮ ಮಕ್ಕಳು ಮುಖ್ಯಮಂತ್ರಿ ಆಗ್ಲಿ ಅಂತ ಬಯಸ್ತಾರೆ. ಯಾಕೆ ರಾಜಕಾರಣ ಇತರ ಎಲ್ಲ ವೃತ್ತಿಗಳಿಗಿಂತ ಈ ರೀತಿ ಅತ್ಯಂತ ಆಕರ್ಷಕ ವೃತ್ತಿಯಾಗಿ ಕಾಣಿಸ್ತಾ ಇದೆ? ಇದರಿಂದ ಪ್ರಜಾಪ್ರಭುತ್ವ ದಿನೇ ದಿನೇ ಶಿಥಿಲಗೊಳ್ತಾ ಹೋಗುತ್ತೆ. ಇವತ್ತು ರಾಜಕೀಯ ಪಕ್ಷ ಅನ್ನೋ ಒಂದು ವ್ಯವಸ್ಥೆ ಶಿಥಿಲಗೊಂಡಿರೋದನ್ನ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಜಾತಿ ಬಲ, ಧನಬಲ, ತೋಳ್ಬಲ ಇದ್ದವ್ರಿಗೆ ಕರೆದು ಚುನಾವಣಾ ಟಿಕೆಟ್ ಕೊಡೋ ಪ್ರವೃತ್ತಿಯನ್ನ ನಮ್ಮ ರಾಜಕೀಯ ಪಕ್ಷಗಳು ಬೆಳೆಸ್ಕೊಂಡಿರೋದ್ರಿಂದ ಪ್ರಜಾಶಕ್ತಿ ಕ್ಷೀಣವಾಗ್ತಾ ಇದೆ. ಇವತ್ತು ತಾನು ಗೆದ್ದು ಬಂದಿರುವ ರಾಜಕೀಯ ಪಕ್ಷದ ಬಗ್ಗೆ ಅನೇಕ ಜನ ಚುನಾಯಿತ ಪ್ರತಿನಿಧಿಗಳಿಗೆ ಭಯವಾಗ್ಲಿ, ಭಕ್ತಿ ಆಗ್ಲಿ, ಗೌರವ ಆಗ್ಲಿ ಕಾಣಿಸ್ತಾ ಇಲ್ಲ. ಮೊದ್ಲಾಗಿದ್ರೆ ಅಯ್ಯೋ, ನಮ್ಮ ನಾಯಕರು ಕೃಪಾ ಕಟಾಕ್ಷದಿಂದ ನಾನು ಗೆದ್ದು ಬಂದೆ, ನಮ್ಮ ನಾಯಕಿಯ ಜನಪ್ರಿಯತೆಯಿಂದಾಗಿ ನಾನು ಗೆದ್ದು ಬಂದೆ ಅನ್ನೋ ಒಂದು ಆ ಕೃತಜ್ಞತಾ ಭಾವವಾದ್ರೂ ಇರ್ತಾ ಇತ್ತು. ಈಗ ಹಾಗಿಲ್ಲ. ನಾನೇ ನನ್ನ ಸ್ವಂತ ಶಕ್ತಿ ಬಲದಿಂದ, ನನ್ನ ಹಣದ ಬಲದಿಂದ, ಜಾತಿ ಬಲದಿಂದ ಒಂದ್ ಸೀಟನ್ನು ಗೆದ್ದು ಕೊಟ್ಟಿದ್ದೇನೆ ನನ್ನ ಪಕ್ಷಕ್ಕೆ, ನನ್ನ ಪಕ್ಷ ನನ್ನ ಮುಲಾಜಿನಲ್ಲಿದೆ ಅನ್ನೋ ಭಾವನೆಗಳನ್ನ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿ ಇವತ್ತಿನ ದಿನಮಾನಗಳಲ್ಲಿ. ಅದಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಂದಾಗಿನಿಂದ ಜಾತಿವಾದ್, ಪರಿವಾರವಾದ್ ಮತ್ತು ಭ್ರಷ್ಟಾಚಾರ, ಈ 3 ಅನಿಷ್ಟಗಳು ನಮ್ಮ ಪ್ರಜಾಪ್ರಭುತ್ವದ ಹಂದರವನ್ನ, ನಮ್ಮ ಪ್ರಜಾಪ್ರಭುತ್ವದ ಚೌಕಟ್ಟನ್ನ ಲೀಚ್ನಂತೆ ಕಿತ್ತಿ ರಕ್ತ ಹೀರ್ಕೊಳ್ತಾ ಇವೆ. ನಮ್ಮ ಹಂದರ ಶಿಥಿಲಗೊಳ್ತಾ ಇದೆ ಅಂತ ಎಚ್ಚರಿಸ್ತಾ ಬಂದಿದ್ದಾರೆ. ಅದೇನೇ ಇರಲಿ, ಇವತ್ತಿನ ಗಣರಾಜ್ಯೋತ್ಸವ ಈ ವಿಚಾರದಲ್ಲಿ ಅಂದ್ರೆ ಯಾಕೆ ಲೋಕಶಕ್ತಿ ದುರ್ಬಲವಾಗ್ತಾ ಇದೆ, ಯಾಕೆ ಸಂಘಟಿತ ಜನಾಭಿಪ್ರಾಯಗಳು ಎಲ್ಲೂ ವ್ಯಕ್ತವಾಗ್ತಾ ಇಲ್ಲ? ಮೊದಲಾಗಿದ್ರೆ ಸಣ್ಣ ಪುಟ್ಟ ಕಾರಣಗಳಿಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ಅಹಿಂಸಾತ್ಮಕ ಸತ್ಯಾಗ್ರಹ ಮಾಡ್ತಾ ಇದ್ರು. ಈಗ ಬರ್ತಾ ಬರ್ತಾ ಈ ಸತ್ಯಾಗ್ರಹಗಳು, ಪ್ರತಿಭಟನೆಗಳು ಕೂಡ ಕೇವಲ ಪ್ರಚಾರದ ಪ್ರದರ್ಶನ ಕಲೆಗಳ ಮಟ್ಟಕ್ಕೆ ಇಳಿದ್ಬಿಟ್ಟಿವೆ. ಯಾರು ಅವರನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ನಾಳ್ತಿರೋ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು ತಮ್ಮದು ರಾಜವಂಶ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇವತ್ತಿನ ಈ ಸಲದ ಗಣರಾಜ್ಯೋತ್ಸವದಲ್ಲಿ ಇದೊಂದು ಎಚ್ಚರಿಕೆಯ ಮಾತನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಳ್ತಾ ಮತ್ತೊಮ್ಮೆ ತಮಗೆ ಶುಭ ಕೋರ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.